ದಾವಣಗೆರೆಯಲ್ಲಿ ಅನೇಕ ರೋಡ್ಗಳು ಹದಗೆಟ್ಟಿವೆ. ಅದರಲ್ಲೂ ಕೂಡ ಕೆಲವಷ್ಟು ರೋಡ್ಗಳು ರಸ್ತೆ ರಿಪೇರಿ ಮಾಡ್ತೀವಿ ಅಂತ ಹೇಳಿ ಕಾಮಗಾರಿಯನ್ನು ಆರಂಭ ಮಾಡಿ ಅರ್ಧಕ್ಕೆ ಬಿಡುವಂತ ಕೆಲಸ ಆಗಿದೆ. ಸಾಕಷ್ಟು ಗುತ್ತೇದಾರರು ಕೆಲಸವನ್ನ ಮಾಡದೆ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ. ಈಗ ಅಂತ ರಸ್ತೆಯಲ್ಲಿ ಈಗ ಇದೀವಿ ನಾವು. ದಾವಣಗೆರೆಗೆ ಸಂಪರ್ಕ ಕಲ್ಪಿಸುವಂತ ಮಿಟ್ಲಕಟ್ಟೆಯಿಂದ ದಾವಣಗೆರೆಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು. ಇಲ್ಲಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ಈ ರಸ್ತೆ 4 ಕಿಲೋಮೀಟರ್ ಇದೆ. ರಸ್ತೆನ ಮಾಡಬೇಕು ಅಂತ ಹೇಳಿ ಕಾಮಗಾರಿಯನ್ನು ಆರಂಭ ಮಾಡಲಾಗಿತ್ತು. ಸುಮಾರು 1 ವರ್ಷದ ಹಿಂದಲೇ ಈ ಕಾಮಗಾರಿಯನ್ನು ಕೂಡ ಮಾಡಲಾಗಿತ್ತು. ಆದರೆ ಯಾವುದೇ ರೀತಿಯಾದಂಥ ಕೆಲಸ ಅರ್ಧಕ್ಕೆ ಮಾಡಿ ಈಗ ಗುತ್ತೇದಾರ ಓಡಿ ಹೋಗಿರುವಂಥದ್ದು. ಇದು ದಾವಣಗೆರೆ ಮಿಟ್ಲಕಟ್ಟೆ ರಸ್ತೆ ಒಂದೇ ಅಲ್ಲ, ಸಾಕಷ್ಟು ಕಡೆ ರಸ್ತೆ ಅದೇ ರೀತಿಯಾಗಿದೆ. ಹರಿಹರ ಭಾಗದಲ್ಲೂ ಕೂಡ 4 ರಸ್ತೆಗಳನ್ನ ಹಾಗೆ ಕಾಮಗಾರಿಯನ್ನು ಮಾಡದೆ ಹಾಗೆ ಬಿಡಲಾಗಿದೆ. ಮತ್ತೆ ದಾವಣಗೆರೆ ಭಾಗದ ಮಿಟ್ಲಕಟ್ಟೆ ಇದು ಹರಿಹರ ಭಾಗಕ್ಕೆ ಒಳಪಡುತ್ತೆ. ಈಗ ಅರ್ಧ ರಸ್ತೆಯನ್ನ ಈ ರೀತಿ ಮಾಡಿ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಬಿಟ್ಟು ಹೋಗಿದ್ದಾರೆ. ಯಾರಾದರೂ ವೇಗವಾಗಿ ಬಂದು ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರು ಬಿದ್ದು ಅಪಘಾತ ಆಗುವಂತ ಅಪಘಾತಗಳಾಗ್ತವೆ. ಈಗಾಗಲೇ ಕೆಲವೊಂದಿಷ್ಟು ಜನ ಬಿದ್ದು ಅಪಘಾತ ಮಾಡಿಕೊಂಡಿರುವಂತ ಉದಾಹರಣೆ ಕೂಡ ಇದೆ. ಕೆಲಸವನ್ನ ಮಾಡೋದಾದ್ರೆ ಪೂರ್ಣ ಪ್ರಮಾಣದಲ್ಲಿ ಆದ್ರೂ ಮಾಡಬೇಕಾಗಿತ್ತು. ಆದ್ರೆ ಈ ರೀತಿಯಾಗಿ ಮಾಡೋದ್ರಿಂದ ಜನರಿಗೆ ಸಾಕಷ್ಟು ಅಪಾಯಗಳಾಗಿದೆ. ಕೈ ಕಾಲು ಮುರಿದುಕೊಂಡಂತ ಉದಾಹರಣೆಗಳು ಕೂಡ ಇದೆ. ಇಲ್ಲಿ ಶಾಲಾ ಕಾಲೇಜಿಗೆ ಆಸ್ಪತ್ರೆಗೆ ಅಂತ ಹೇಳಿ ಸಾವಿರಾರು ಜನ ನಿತ್ಯ ಓಡಾಡ್ತಾರೆ. ಆದ್ರೆ ಲಕ್ಷಾಂತರಗಳ ವಾಹನ ಅಂದ್ರೆ 10,000ಕ್ಕೂ ಅಧಿಕ ವಾಹನಗಳು ಇಲ್ಲಿ ನಿತ್ಯ ಓಡಾಡ್ತವೆ. ಯಾಕಂದ್ರೆ ಇಲ್ಲಿ ಸುಮಾರು ಹಳ್ಳಿಗಳು ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು. ಹೀಗಾಗಿ ಈ ರೀತಿಯಾದಂತ ರಸ್ತೆಯನ್ನ ಅರ್ಧಕ್ಕೆ ಮಾಡಿ ಕೈ ಬಿಟ್ರೆ ಏನಾದ್ರೂ ಈ ರೀತಿಯಾಗಿ ಎಡ್ಜಿಲ್ದೆ ಅದನ್ನ ಈ ರೀತಿಯಾಗಿ ಬಿಟ್ಟಿರೋದ್ರಿಂದ ವೇಗವಾಗಿ ರಾತ್ರಿ ಬರೋರು ಏನಾದ್ರೂ ಆದ್ರೆ ಸಮಸ್ಯೆ ಆದ್ರೆ ಇದಕ್ಕೆ ಯಾರು ಹೊಣೆ? ಬಿದ್ದು ಕೈಕಾಲು ಮುರಿದುಕೊಂಡಂತ ಉದಾಹರಣೆಗಳು ಕೂಡ ಸಾಕಷ್ಟಿವೆ. ಆದ್ರೂ ಕೂಡ ಅವುಗಳನ್ನ ರಸ್ತೆ ಕಾಮಗಾರಿಯನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ. ಗುತ್ತೇದಾರರು ಯಾಕೆ ರಸ್ತೆಯನ್ನ ಕಾಮಗಾರಿಯನ್ನ ಅರ್ಧ ಮಾಡಿ ಬಿಟ್ಟು ಹೋದ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಇಲ್ಲಿನ ಗ್ರಾಮಸ್ಥರಿಗೂ ಕೂಡ ರಸ್ತೆಯನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಡುವಂತೆ ಸಾಕಷ್ಟು ಪ್ರಮಾಣದಲ್ಲಿ ಸಾಕಷ್ಟು ಒತ್ತಾಯವನ್ನು ಕೂಡ ಮಾಡಿದ್ರು. ರಸ್ತೆ ಕಾಮಗಾರಿ ಆಗುವಂತ ಕೆಲಸ ಆಗಿಲ್ಲ. ಇಲ್ಲಿ ನಿತ್ಯ ನರಕ ಯಾತನೆಯನ್ನ ಇಲ್ಲಿನ ವಾಹನ ಸವಾರರು ಅನುಭವಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂಗೈಯಲ್ಲಿ ಜೀವ ಹಿಡ್ಕೊಂಡು ನೋಡಬೇಕು. ಯಾಕಂದ್ರೆ ಸ್ವಲ್ಪ ಬ್ಯಾಲೆನ್ಸ್ ಏನಾದ್ರೂ ತಪ್ಪಿದ್ರೆ ಈ ಕಡೆ ಬಿದ್ದು ಅನಾಹುತ ಆಗುತ್ತೆ. ಅಕ್ಕಲೆ ಪಕ್ಕದಲ್ಲಿ ಗುಂಡಿ ಇರುತ್ತೆ. ಗುಂಡಿ ತಪ್ಸಕ್ ಹೋಗಿ ಈ ರೀತಿಯಾದಂತ ಏನಾದ್ರೂ ಎಡವಟ್ಟುಗಳು ಆಗುವಂತ ಅಪಾಯ ಕೂಡ ಇರುತ್ತೆ. ಇನ್ನು ಇಲ್ಲೊಬ್ರು ವಾಹನ ಸವಾರರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಂತ ಹೇಳಿ. ಈಗ ಎಷ್ಟು ದಿನದಿಂದ ಈ ಸಮಸ್ಯೆ ಅನುಭವಿಸ್ತಾ ಇದಾರೆ ಅಂತ. ತಮ್ಮ ಹೆಸರೇನು? ನಮ್ಮ ಹೆಸರು ಸುರೇಶ್ ಅಂತಾರೆ. ಈಗ 6 ತಿಂಗಳದ್ದನ ಇದನ್ನ ಕೆಲಸ ಅರ್ಧಂಬರ್ಧ ಮಾಡಿವ್ಯಾರ. ಇದಕ್ಕೆಲ್ಲ ಮಣ್ಣು ನಾವು ಹಾಕ್ಸಿದೇವ್ ರೈತರು. ಗುಂಡಿ ಬಿದ್ದಿರೋದೆಲ್ಲ ನಾನು JCB ತಗೊಂಬಂದ್ ನಾನೇ ಖುದ್ದಾಮ್ ಹಾಕ್ಸಿದೇನ್ರಿ. ಇಷ್ಟು ಮೊಣಕಾಲ್ ಮಟ್ಟ ಗುಂಡಿರಿ. ಕೊನೆಗೆ ಅಟ್ಲೀಸ್ಟ್ ಈ ರೋಡ್ ರಿಪೇರಿ ಮಾಡಿದ್ರು ಟಕ್ರಿ ಇರೋ ಗುಂಡಿಗಳಿಗಾರ ಸ್ವಲ್ಪ ಮಣ್ಣು ಹಾಕ್ಬೇಕು. ಆ ಸೇತುವೆ ಐತಿ ನೋಡ್ರಿ ಹಳ್ಳದ ಹತ್ರ, ಅಲ್ಲೇ ಇಷ್ಟಿಷ್ಟು ಮಟ್ಟ ಗುಂಡಿ. ಆಮೇಲೆ ಇಲ್ಲಿ ಬರೋ ಮುಂದೆ ಸ್ವಲ್ಪ ಆಯ ತಪ್ಪಿದ್ರೆ ರಾತ್ರಿ ನೈಟ್ ಈ ಕಡೆ ಹೋಗಕ್ಕೆ ಪೂರ್ತಿ ಮಾಡ್ಯಾರ ಮಾಡ್ಬೇಕು, ಒಂದು ಇಲ್ಲ ಬಿಟ್ಟರ ಬಿಡ್ಬೇಕು ಅಂತ. ಹೌದು, ನಾವು ಅವ್ರನ್ನ ಕೇಳಕ್ ಹೋದ್ರೆ ಕಾಂಟ್ರಾಕ್ಟರ್ದಾರನ ನಮಗೆ ವಿಷ ಕೊಡ್ರಿ ನೀವು ಅಂತ ಕೇಳ್ತಾರಂತ್ರಿ. ಅದೇ ದುಡ್ಡು ಕಮಿಷನ್ ಕೇಳ್ತಾರ, ಹಂಗ್ ಕೇಳ್ತಾರ ಹಿಂಗ್ ಕೇಳ್ತಾರ ಅಂತ. ದುಡ್ಡಿಲ್ಲ ಅಂತ್ರಿ ಅವ್ರ ಹತ್ರ. ಈಗ ಬಂಡವಾಳ ಹಾಕ್ಯಾರ್ರಿ, ಬಿಲ್ ಮಾಡಿಲ್ಲ ಅಂತ ನಾವು ಕೇಳಕ್ ಹೋದ್ರೆ ನಮಗೆ ಒಟ್ಟು ವಿಷಯ ಕೊಟ್ಬಿಡ್ರಿ. ಏನ್ ಹೆಸರು ಗೊತ್ತಾ? ಅವ್ರ ಹೆಸರು ಗೊತ್ತಲ್ಲ ಸರ್, ಲಿಂಗಸೂರರ್ ಅಂತ ಅವ್ರ. ನಮಗೊಂದ್ ಸ್ವಲ್ಪ ವಿಷಯ ಕೊಡ್ರಿ ನೀವು ಅಂತ ಕೇಳ್ತಾ ಇದಾರಂತ. ಪೂರ್ತಿ ಮಾಡ್ರಿ ಅಂದ್ರೆ ಮಾಡ್ರಿ. ಈಗ ಅರ್ಧಂಬರ್ಧ ಮಾಡಿದ್ರಿ ಹಿಂಗ್ ಸಾಯ್ತಾರ ಒಕ್ಕವ್ರ ಅಂತ ಕೇಳಿದ್ರ ನಮಗೊಂದ್ ಸ್ವಲ್ಪ ವಿಷಯ ತಗೊಂಬಂದ್ ಕೊಡ್ರಿ ಅಂತ ಕೇಳ್ತಾ ಇದಾರಂತ. ಈಗಲ್ಲ 1 ವರ್ಷ ಆದ್ರಿ. ಈಗ 1-1.5 ವರ್ಷದ ನಡೀತಾ ಇತ್ತು ನೋಡ್ರಿ. ಇದು ಹಂಗ ಸುಮ್ನೆ ಇವ್ರು ಮಿನಿಸ್ಟರ್ ಹತ್ರ ಹೋದ್ರೆ ಮಿನಿಸ್ಟರ್ ಒಂದ್ ನಮೂನಿ ಹೇಳ್ತಾರೆ. ಅವ್ರು ಹೇಳ್ತಾರ್ರಿ ನೀವು ಅವ್ರನ್ನ ಕೇಳ್ರಿ ಇವ್ರನ್ನ ಕೇಳ್ರಿ. ನಿಮ್ಮ ತಾಲೂಕು ಹರಿಹರ ತಾಲೂಕು ಹರಿಹರದ MLA ಕೇಳ್ರಿ, ನಮ್ಮನ್ನ ಯಾಕೆ ಕೇಳ್ತೀರಿ? ರಾಜಕಾರಣ ಮಿನಿಸ್ಟರ್ ನೀವು ಮಾಡ್ಕೊಡ್ರಿ ಅಂತ ಹೇಳಿದ್ರಿ ನಾವು. ಅವ್ರ ಅದೇ MLA ಕೇಳಿದ್ರೆ ಮಿನಿಸ್ಟರ್ ಕೇಳಂತ. ಇದು ಹರಿಹರಕ್ಕೆ ಸೇರ್ತೈತಿ ಅಂತ ಮಿನಿಸ್ಟರ್ ಹೇಳ್ತಾರ. MLA ಕೇಳಿದ್ರೆ ಇದು ದಾವಣಗೆರೆ ಸೇರ್ತೈತಿ ಅಂತ ಹೇಳ್ತದಾರ. ಎಷ್ಟ್ ಜನ ಕಾಲ್ ಮುರ್ಕಂದಾರ. ನಮ್ದು ರೋಡಿಗೆ ಐತ್ ಮನಿ. ನಮ್ ಸಣ್ಣ ಹುಡುಗ ಧೂಳ ದುಪ್ಪಟ್ಟಿಗೆ ಎಲ್ಲ ಹೋಗಿ ಆಸ್ಪತ್ರೆ ಸೇರ ಹೊತ್ತಾಗೈತಿ. ಧೂಳ ಅಂದ್ರ ಧೂಳ ದಿನಕ್ಕೆ 4 ಸತಿ ಕಸ ಹೊಡೆದ್ರು. ದೇವಸ್ಥಾನ ಮನಿ ಊರು ಎಲ್ಲ ಧೂಳ. ನಾವ್ ಅದಕ್ಕ ಈಗ ಪೊಲೀಸ್ ಸ್ಟೇಷನ್ ಒಂದು ಲೆಟರ್ ಕೊಟ್ಟು ಒಂದ್ 4 ದಿವಸ ಸ್ಟ್ರೈಕ್ ಮಾಡಿ ರೋಡ್ ಬಂದ್ ಮಾಡೋಣ ಅಂತ ತೀರ್ಮಾನ ಮಾಡಿದೆ ನೋಡ್ರಿ. ಬಂದ್ ಮಾಡಿದ ಆಮೇಲೆ ಬರ್ಲಿ ಅವ್ರು ಯಾರ್ಯಾರು ಓಡಾಡ್ತಾರ ಯಾರ್ಯಾರು ಬರ್ತಾರ ಅಂತ ಗೊತ್ತಾಗತ್ತೆ. ಇಲ್ಲಿನ ಗ್ರಾಮಸ್ಥರ ಮಾತು ಏನಂತಂದ್ರೆ, ಇದು ರಸ್ತೆ ಕಾಮಗಾರಿ ಮಾಡ್ತೀನಿ ಅಂತ ಹೇಳಿ 1 ವರ್ಷದಿಂದ ಪರ್ಮಿಷನ್ ತಗೊಂಡ್ರು. ಅರ್ಧ ರಸ್ತೆಯನ್ನ ಮಾಡಿದ್ರು, ಅರ್ಧ ರಸ್ತೆಯನ್ನ ಹಾಗೆ ಬಿಟ್ಟಿದ್ದಾರೆ. ಸಚಿವರನ್ನ ಕೇಳಿದ್ರೆ ಅವರು ನಿಮ್ಮ ಸ್ಥಳೀಯ ಶಾಸಕರಾದಂತ
BP ಹರೀಶ್ ಅವರನ್ನ ಕೇಳ್ರಿ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅವ್ರ ಕ್ಷೇತ್ರಕ್ಕೆ ಇದು ದಾವಣಗೆರೆ ಪಕ್ಕದಲ್ಲೇ 3-4 ಕಿಲೋಮೀಟರ್ ಪಕ್ಕದಲ್ಲೇ ಇದ್ರೂ ಕೂಡ ಇದು ಹರಿಹರ ಕ್ಷೇತ್ರಕ್ಕೆ ಸೇರುತ್ತೆ. ನೀವು ಅವ್ರನ್ನ ಕೇಳ್ರಿ ಅಂತ ಹೇಳ್ತಾರೆ. ಶಾಸಕರನ್ನ ಕೇಳಿದ್ರೆ ಅದು ದಾವಣಗೆರೆ ಹತ್ತಿರಕ್ಕಿದೆ, ಅದನ್ನ ನೀವು ಏನಾದ್ರು ಸಚಿವರ ಹತ್ರ ಕೇಳ್ರಿ ಅಂತ ಹೇಳ್ತಾರೆ. ಇವರ ರಾಜಕಾರಣದಿಂದ ನಾವು ಅಮಾಯಕ ಬಡ ಜನರು ಮತ್ತೆ ಇಲ್ಲಿ ಹಳ್ಳಿಯ ಜನರು ಸಾಕಷ್ಟು ಕಷ್ಟವನ್ನು ಅನುಭವಿಸುವಂತಾಗಿದೆ. ದಯವಿಟ್ಟು ನಮಗೆ ರಸ್ತೆಯನ್ನ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೇವೆ ಅನ್ನೋದು ಮಾತನ್ನ ಹೇಳಿದ್ದಾರೆ. ಇನ್ನು ಗುತ್ತೇದಾರನ್ನ ಕೇಳಿದ್ರೆ ಅವರು ನಾವು ಯಾವುದೇ ಕಾರಣಕ್ಕೂ ನನ್ನ ಕಡೆ ಹಣ ಇಲ್ಲ, ನಾನು ಹೇಗೆ ಕೆಲಸವನ್ನ ಆರಂಭಿಸಲಿ, ನನಗೆ ಬಿಲ್ ಕೂಡ ಆಗಿಲ್ಲ ಸರ್ಕಾರದಿಂದ, ಹೀಗಾಗಿ ನೀವು ರಸ್ತೆ ಮಾಡಿಕೊಡಿ ಅಂದ್ರೆ ನನಗೆ ಸ್ವಲ್ಪ ವಿಷಯ ಕೊಡಿ ಅಂತ ಕೇಳ್ತಾರೆ ಅಂತ. ಈ ಪರಿಸ್ಥಿತಿ ಸರ್ಕಾರದಲ್ಲಿದೆ. ಸರ್ಕಾರ ದಯವಿಟ್ಟು ಅನುದಾನವನ್ನ ಬಿಡುಗಡೆ ಮಾಡಿ ಈ ಕಾಮಗಾರಿಯನ್ನ 4 ಕಿಲೋಮೀಟರ್ ರಸ್ತೆ ಏನಿದೆ ಅದು ದಾವಣಗೆರೆ ಭಾಗದಲ್ಲಿ ಸಾಕಷ್ಟು ಗುತ್ತೇದಾರರು 3-4 ಗುತ್ತೇದಾರರು ರಸ್ತೆ ಕಾಮಗಾರಿಯನ್ನ ಮಾಡದೆ ಬಿಲ್ ಆಗದೆ ಇರೋ ಕಾರಣಕ್ಕೆ ಬಿಟ್ಟು ಹೋಗಿದ್ದಾರೆ. ಆ ಬಿಲ್ ಅನ್ನ ಮಾಡಿ ಅವ್ರಿಗೂ ರಸ್ತೆ ಮಾಡಿಕೊಡುವಂತ ಕೆಲಸ ಕೂಡ ಆಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ ನ್ಯೂಸ್ ಫಸ್ಟ್ ದಾವಣಗೆರೆ.